ದೇವರ ಪರಿಶುದ್ಧ ಹಾಗೂ ಪವಿತ್ರ ನಾಮಕ್ಕೆ ಸ್ತೋತ್ರವಾಗಿರಲಿ. ದೇವರನ್ನು ಪ್ರೀತಿಸುವ ಪ್ರಿಯ ದೇವಜನರೇ, ಉದಯಕಾಲದ ಶುಭಾಶಯಗಳನ್ನು ನಾನು ನಿಮಗೆ ಕೋರ್ತೇನೆ. ದೇವರು ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿಟ್ಟು ಕಾಪಾಡಿ ಈ ದಿನ ನೋಡುವಂಥ ಭಾಗ್ಯ ಹಾಗೂ ಬಲ ನಮಗೆ ಅನುಗ್ರಹ ಮಾಡಿದ್ದಾನೆ. ಅದಕ್ಕಾಗಿ ಆತನ ನಾಮಕ್ಕೆ ನಾವು ವಂದನೆಯನ್ನು ಸಲ್ಲಿಸ್ತೇವೆ. ಯಾಕೆಂಬುದಾಗಿ ನೋಡುವಾಗ ನಮ್ಮ ದೇವರು ಜೀವಿಸನಾಗಿರುವ ಪ್ರಕಾರ ನಾವು ಜೀವಿಸರಾಗಿದ್ದೇವೆ. ಆತನು ನಮ್ಮನ್ನು ನೀತಿವಂತರೆಂಬುದಾಗಿ ಕರೆದ ನಿಮಿತ್ತ ನಾವು ನೀತಿವಂತರಾಗಿದ್ದೇವೆ. ಆತನು ಸತ್ತು ಮೂರನೇ ದಿನದಲ್ಲಿ ನಮಗೋಸ್ಕರ ಆತನು ಜೀವಿಸುವುದರಿಂದ ನಾವು ಜೀವಿಸ್ತಾ ಇದ್ದೇವೆ. ಅದಕ್ಕಾಗಿ ಯೇಸು ಕ್ರಿಸ್ತನನ್ನು ಪ್ರೀತಿಸುವ ದೇವಜನರೇ, ಈ ಉದಯ ಕಾಲದ ಶುಭಾಶಯಗಳು ಹಾಗೂ ನಿನ್ನಿನ ದಿನದಲ್ಲಿ ಎಲ್ಲ ದೇವರು ನಿಮ್ಮನ್ನು ಕಾಪಾಡಿ ನಡೆಸಿ ತನ್ನ ಕೃಪೆ, ತನ್ನ ದಯಾ, ತನ್ನ ಕರುಣೆ, ತನ್ನ ಆತ್ಮನ ಬಲದಿಂದ ನಿಮ್ಮನ್ನು ನಡೆಸಿದನೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದಿಸ್ತೇನೆ. ನಾನು ನೆನೆಸ್ತೇನೆ, ದೇವರು ನಿಮ್ಮನ್ನು ಕಾಪಾಡಿ ಉದಯ ಕಾಲ ನೋಡುವ ಹಾಗೆ ಕೃಪೆ ಕೊಟ್ಟಿದ್ದೇನೆಂಬುದಾಗಿ. ಪ್ರೀತಿಯ ನನ್ನ ದೇವಜನರೇ, ದೇವರಾತ್ಮನು ನಮ್ಮೊಟ್ಟಿಗಿದ್ದು ನಮ್ಮನ್ನು ಎಲ್ಲ ಕೇಡಿನಿಂದಲೂ ಎಲ್ಲ ಆಪತ್ತಿನಿಂದಲೂ ತಪ್ಪಿಸುವ ದೇವರಾಗಿದ್ದಾನೆ. ಅದಕ್ಕೋಸ್ಕರ ಈ ಒಂದು ಉದಯ ಕಾಲದ ನಾವು ಧ್ಯಾನದಲ್ಲಿ ದೇವರನ್ನು ಸ್ತುತಿಸುವ, ನಾವು ಪ್ರಾರ್ಥನೆ ಮಾಡುವ, ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ನೀನು ಪರಿಶುದ್ಧ ಹಾಗೂ ಪವಿತ್ರ ನಾಮಕ್ಕೆ ಸ್ತೋತ್ರವಾಗಿರಲಿ. ಕರುಣಾಮಯನಾದ ದೇವರು, ಜೀವಿಸುವ ದೇವರು, ನಿತ್ಯನಾದ ತಂದೆಯು ನೀನಾಗಿದ್ದಿ. ಆಪತ್ತು ಕೇಡು ಗಂಡಾಂತರಗಳಿಂದ ತಪ್ಪಿಸಿ ಕಾಪಾಡುವ ರಕ್ಷಕನು ನೀನಾಗಿದ್ದೆ. ಅದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ತಂದೆಯೇ, ನಿನ್ನ ಪ್ರಸನ್ನತೆ, ನಿನ್ನ ಗೌರವ, ನಿನ್ನ ನಡೆಸುವಿಕೆ ನಮ್ಮೊಟ್ಟಿಗಿದ್ದೆ. ಅದಕ್ಕಾಗಿ ಸ್ತೋತ್ರ. ಈ ರಾತ್ರಿಯೆಲ್ಲ ಸುಖಕರವಾದ ನಿದ್ರೆ ಕೊಟ್ಟು ತಿರುಗಿ ಉದಯ ಕಾಲು ನೋಡುವಂಥ ಭಾಗ್ಯ ಕೊಟ್ಟಿದ್ದಿ. ವಾಕ್ಯದೊಟ್ಟಿ ಕರ್ತನೆ, ನೀನು ಮಾತಾಡು. ನಿನ್ನ ಮಾತುಗಳಿಂದ ನಮಗೆ ಸಂತೈಸು. ನಿನ್ನ ಮಾತೆ ನಮಗೆ ಆಹಾರವಾಗಿಯೂ ನಿನ್ನ ಮಾತೆ ನಮಗೆ ಜೀವವಾಗಿಯೂ ಕರ್ತನೆ ಮಾಡಿದ್ದಿ. ಅದಕ್ಕಾಗಿ ಸ್ತೋತ್ರ. ಈ ಒಂದು ನನ್ನೊಟ್ಟಿಗೆ ನಿನ್ನ ಮಾತುಗಳನ್ನು ಕೇಳುವಂಥ ಪ್ರತಿಯೊಂದು ಆತ್ಮವನ್ನು ಆಶೀರ್ವಾದ ಮಾಡು. ಅವರಿಗಿರ್ತಕ್ಕಂಥ ಕಷ್ಟ, ಕಣ್ಣೀರು, ದುಃಖ, ವೇದನೆ, ಬಡತನ, ಸಮಸ್ಯೆ, ಸಾಲಗಳು, ಯಾವುದೇ ರೋಗ ಇದ್ದರೂ ಕರ್ತನೆ, ಅದು ನಿನ್ನ ನಾಮದಲ್ಲಿ ಲಯವಾಗಲಿ. ಗೆಟ್ ಔಟ್ ಟು ವಿಲ್ ಸ್ಪಿರಿಟ್ ಇನ್ ದ ನೇಮ್ ಆಫ್ ಜೀಸಸ್. ಮುಟ್ಟು ದೇವರೇ, ಆಶೀರ್ವಾದ ಮಾಡು, ಬಲಪಡಿಸು. ವಾಕ್ಯದೊಟ್ಟಿಗೆ ನಮ್ಮ ಆತ್ಮನ ಚೈತನ್ಯಗೊಳಿಸು, ಆಶೀರ್ವಾದ ಮಾಡು. ಈ ಸುನಾಮದಲ್ಲಿ ಬರ್ತೇನೆ ತಂದೆ, ಆಮೇನ್. ಕರ್ತನನ್ನು ಪ್ರೀತಿಸುವ ಪ್ರಿಯ ದೇವಜನರೇ, ದೇವರ ವಾಕ್ಯದ ಕಡೆಗೆ ನಾವು ಹೋಗುವ, ಕ್ರಿಸ್ತನನ್ನು ಪ್ರೀತಿಸುವ ನಾವು, ಕ್ರಿಸ್ತನನ್ನು ಸೇವಿಸುವ ನಾವು ಹೇಗಿರಬೇಕು ಎಂಬುದಾಗಿ ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ ಅದರಲ್ಲಿ 35ನೇ ವಾಕ್ಯವನ್ನು ನಾವು ನೋಡುವಾಗ ಸ್ಪಷ್ಟವಾಗಿ ದೇವರು ಯೇಸು ಕ್ರಿಸ್ತನು ಲೋಕದಲ್ಲಿದ್ದಾಗ ಅಲ್ಲಿರ್ತಕ್ಕಂಥ ಜನರಿಗೆ, ತನ್ನ ಶಿಷ್ಯರಿಗೆ ಮಾತಾಡ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ, ನಿಮ್ಮ ನಡುಗಳು ಕಟ್ಟಿರಲಿ ಎಂಬುದಾಗಿ. ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 35ನೇ ವಾಕ್ಯದಲ್ಲಿ ನಿಮ್ಮ ನಡುಗಳು ಕಟ್ಟಿರಲಿ, ನಿಮ್ಮ ದಿವಿಟಿಗೆಗಳು ಉರಿಯುತ್ತಾ ಇರಲಿ ಎಂಬುದಾಗಿ. ನಾವು ಕರ್ತನ ಸೇವೆಯ ನಿಮಿತ್ತ, ಕರ್ತನ ಕಾರ್ಯಗಳ ನಿಮಿತ್ತ, ಕರ್ತನ ಕೆಲಸಗಳ ನಿಮಿತ್ತ ಯಾವಾಗಲೂ ನಾವು ಸಿದ್ಧರಾಗಿರಬೇಕು ಎಂಬುದಾಗಿ. ನಿಮ್ಮ ನಡುಗಳು ಕಟ್ಟಿರಲಿ ಎಂಬುದಾಗಿ ಹೇಳುವಾಗ ಸಿದ್ಧರಾಗಿರಬೇಕು. ಯಾವ ಸಂದರ್ಭದಲ್ಲಿಯೂ, ಎಂಥ ಸನ್ನಿವೇಶದಲ್ಲಿಯೂ ನಾವು ಕರ್ತನ ಸೇವೆಗಾಗಿ, ಕರ್ತನ ಕಾರ್ಯಕ್ಕಾಗಿ, ಕರ್ತನ ರಾಜ್ಯಕ್ಕಾಗಿ, ಕರ್ತನ ಒಂದು ಮಹಿಮೆಗಾಗಿ, ಕರ್ತನ ಅನ್ಯೋನ್ಯತೆಯ ಕೃಪೆಗಾಗಿ ನಾವು ಸಿದ್ಧರಾಗಿರಬೇಕು. ನಿಮ್ಮ ದಿವಿಟಿಕೆಗಳು ಉರಿಯುತ್ತೇ ಇರಲಿ ಎಂಬುದಾಗಿ ನೋಡುವಾಗ ಯಾವಾಗಲೂ ನಮ್ಮೊಳಗಡೆ ವಾಸ ಮಾಡುವಂಥ ಪವಿತ್ರ ಆತ್ಮನು ಹತ್ತಿ ಉರಿಯಬೇಕು. ಯಾವಾಗಲೂ ಆ ಪವಿತ್ರ ಆತ್ಮನು ನಮ್ಮೊಳಗಡೆ ಪ್ರಜ್ವಲಿಸುವಂಥವನಾಗಿರಬೇಕು, ಬೆಳಕು ಕೊಡುವಂಥವನಾಗಿರಬೇಕು, ಪ್ರಕಾಶಿಸುವಂಥವನಾಗಿರಬೇಕು. ಅಂದರೆ ನಾವು ಆ ದೇವರ ಆತ್ಮನನ್ನು ಹೊಂದಿಕೊಂಡವರಾಗಿ, ಆ ದೇವರ ಪ್ರಭಾವವನ್ನು ನಮ್ಮೊಳಗಡೆ ಹೊತ್ತುಕೊಂಡವರಾಗಿ ನಾವು ಜೀವಿಸಬೇಕು ಎಂಬುದಾಗಿ ನಮಗೆ ಮಾತಾಡ್ತಾ ಇದ್ದಾನೆ. ಸಿದ್ಧರಾಗಿರಬೇಕು. ಸಿದ್ಧರಾಗಿರೋದಲ್ಲದೆ ಆ ಆತ್ಮನು ನಮ್ಮೊಳಗಡೆ ಕಾರ್ಯ ಮಾಡುವಂಥವನಾಗಿರಬೇಕು. ಆ ಆತ್ಮನು ನಮ್ಮೊಳಗಡೆ ನಡೆಸುವಂಥವನಾಗಿರಬೇಕು. ನೀವು ಅಲ್ಲಿ ಮಾತಾಡ್ತಾ ಇದ್ದಾನೆ, ಉರಿತಾ ಇರಲಿ ಎಂಬುದಾಗಿ. ಯಾವ ದೀಪದಲ್ಲಿ ಎಣ್ಣೆ ಇರುತ್ತದೋ, ಯಾವ ದೀಪದಲ್ಲಿ ಸರಿಯಾದ ಬತ್ತಿ ಇರ್ತದೋ ಆ ದೀಪ ಉರಿತಾ ಇರ್ತದೆ. ಎಣ್ಣೆ ಅಥವಾ
ಬತ್ತಿ ಸರಿಯಾಗಿ ಇರಲಾರದಿರತಕ್ಕಂಥ ಆ ದೀಪ ಆರಿ ಹೋಗುತ್ತದೆ, ನಂದಿ ಹೋಗುತ್ತದೆ ಎಂಬುದಾಗಿ. ಹಾಗಾದರೆ ಕರ್ತನಲ್ಲಿ ನಾವು ನಂಬಿಗಸ್ತರಾಗಿಯೂ ದೃಢ ಸಂಕಲ್ಪವುಳ್ಳವರಾಗಿಯೂ ನಿಶ್ಚಲರಾಗಿಯೂ ಹಾಗೂ ಒಮ್ಮನಸ್ಸುಳ್ಳವರಾಗಿಯೂ ಆತನೇ ನಮ್ಮ ಒಡೆಯನು ಎಂಬುದಾಗಿ ಅನುಮಾನ ಪಡದೆ ನಾವು ಆತನನ್ನು ನಂಬುವವರಾಗಿ ನಾವು ಜೀವಿಸುವಾಗ, ಆತನ ಕಾರ್ಯಗಳಲ್ಲಿ ನಾವು ಜೀವಿಸುವಾಗ ಆ ಆತ್ಮನು ನಮ್ಮೊಳಗಡೆ ಹತ್ತಿ ಉರಿಯುತ್ತಾನೆಂಬುದಾಗಿ ನಾವು ನೋಡ್ತೇವೆ. ಕರ್ತನನ್ನು ಪ್ರೀತಿಸುವ ಪ್ರಿಯ ನನ್ನ ದೇವ ಜನರೇ, ನನ್ನ ಮಾತುಗಳನ್ನು ಕೇಳುವಂಥ ಪ್ರಿಯ ನನ್ನ ದೇವ ಜನರೇ, ಇಲ್ಲಿ ಯಾವಾಗಲೂ ನಾವು ಸಿದ್ಧರಾಗಿರಬೇಕೆಂಬುದಾಗಿ ನೋಡ್ತೇವೆ. ಯಾವಾಗಲೂ ನಾವು ಸಿದ್ಧರಾಗಿರುವ ಪಕ್ಷದಲ್ಲಿ ನಮಗೆ ಆತನಿಂದ ಬರುವಂಥ ಬಹುಮಾನ, ನಮಗೆ ಆತನು ಮಾಡುವಂಥ ಕಾರ್ಯ ಏನೆಂಬುದಾಗಿ ನೋಡುವಾಗ ಕೆಳಗಡೆ 37ನೇ ಅಧ್ಯಾಯದಲ್ಲಿ ನೋಡ್ತೇವೆ ನಾವು. ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 37ನೇ ವಚನದಲ್ಲಿ ನೋಡ್ತೇವೆ ನಾವು, ಯಾವ ಯಾವ ಆಳುಗಳು ಎಚ್ಚರವಾಗಿರುವುದನ್ನು ಕಂಡುಕೊಳ್ಳುವನು ಆ ಆಳುಗಳೇ ಧನ್ಯರು ಎಂಬುದಾಗಿ. ಕರ್ತನ ಕಾರ್ಯದಲ್ಲಿ ನಾವು ಯಾವಾಗಲೂ ಸಿದ್ಧರಾಗಿ ನಾವು ಆತನ ರಾಜ್ಯದಲ್ಲಿ ನಂಬಿಗಸ್ತರಾಗಿ ನಾವು ನಿಂತಾಗ, ನಾವು ಆತನ ಆಳುಗಳಾಗಿ ಆತನ ರಾಜ್ಯದಲ್ಲಿ ಆತನ ಹೊಲದಲ್ಲಿ ನಾವು ಕೆಲಸ ಮಾಡುವಾಗ, ಆತನು ನಮಗೆ ಬಂದು ನೋಡುವಾಗ, ಆತನು ನಮ್ಮನ್ನು ಪರೀಕ್ಷಿಸುವಾಗ, ನಾವು ಆತನ ಸನ್ನಿಧಾನದಲ್ಲಿ ಕಾರ್ಯ ಮಾಡುವಾಗ, ಆತನು ಬಂದು ನೋಡಿದಾಗ ನಾವು ಎಚ್ಚರವಾಗಿದ್ದ ಆತನ ಕೆಲಸದಲ್ಲಿ ನಾವು ಸ್ಥಿರವಾಗಿ ನಿಂತಾಗ ನಾವು ಧನ್ಯರು ಎಂಬುದಾಗಿ ನಮಗೆ ಮಾತಾಡ್ತಾನೆ, ಧನ್ಯರು ಎಂಬುದಾಗಿ ನಮಗೆ ಹೇಳ್ತಾನೆ. ಅದಕ್ಕೋಸ್ಕರ ಮುಂದೆ ನಾವು ನೋಡ್ತೇವೆ, ಮುಂದೆ ವಾಕ್ಯದಲ್ಲಿ ನೋಡ್ತೇವೆ, ಆತನೇ ನಡುವನ್ನು ಕಟ್ಟಿಕೊಂಡು ಅವರನ್ನು ಊಟಕ್ಕೆ ಕೂಡಿಸಿ ಹತ್ತಿರಕ್ಕೆ ಬಂದು ಅವರಿಗೆ ಸೇವೆ ಮಾಡುವನು ಎಂಬುದಾಗಿ. ನಾವು ಕರ್ತನ ಕಾರ್ಯದಲ್ಲಿ ನಂಬಿಗಸ್ತರಾಗಿ, ಕರ್ತನ ಕಾರ್ಯದಲ್ಲಿ ದೃಢ ಸಂಕಲ್ಪವುಳ್ಳವರಾಗಿ, ಕರ್ತನ ಕಾರ್ಯನೇ ನಮ್ಮ ಕೆಲಸ ಎಂಬುದಾಗಿ, ಆತನ ರಾಜ್ಯದ ನೀತಿಗಾಗಿ, ಆತನ ರಾಜ್ಯದ ಪ್ರಭಾವಕ್ಕಾಗಿ, ಆತನ ರಾಜ್ಯದ ಅನ್ಯೋನ್ಯತೆಗಾಗಿ ನಾವು ತವಕಪಟ್ಟು ಆತನ ಕಾರ್ಯದಲ್ಲಿ ಯಾವಾಗಲೂ ನಾವು ಸಿದ್ಧರಾಗಿ, ನಾವು ಎಚ್ಚರವಾಗಿದ್ದು ನಡುವನ್ನು ಕಟ್ಟಿಕೊಂಡು ದೇವರಾತ್ಮನು ಕೊಡುವ ಆ ಬೆಂಕಿಯನ್ನು ನಾವು ಹೊಂದಿದವರಾಗಿ, ಅಭಿಷೇಕವನ್ನು ಹೊಂದಿದವರಾಗಿ, ಅನೇಕ ಜನರ ಕಷ್ಟ ಸಂಕಷ್ಟ ದುಃಖ ವೇದನೆಗಳಿಗೋಸ್ಕರ ಎಡಬಿಡದೆ ಕರ್ತನನ್ನು ನಾವು ಪ್ರಾರ್ಥನೆ ಮಾಡುತ್ತಾ ಆತನ ಸುವಾರ್ತೆಯನ್ನು ನಾವು ಕಾಲ ಕಳೆಯುವುದಾದರೆ, ಆತನು ಈ ನಾವು ಮಾಡುವಂಥ ಕಾರ್ಯವನ್ನು ನೋಡಿ ಆತನೇ ಸ್ವತಃ ನಡುವನ್ನು ಕಟ್ಟಿಕೊಂಡು, ಸೊಂಟವನ್ನು ಕಟ್ಟಿಕೊಂಡು ಆತನು ನಮ್ಮನ್ನು ಸೇವೆ ಮಾಡ್ತಾನೆ ಎಂಬುದಾಗಿ ನೋಡ್ತೇವೆ. ಹಲ್ಲೆಲೂಯಾ. ದೇವರನ್ನು ಪ್ರೀತಿಸುವ ಪ್ರಿಯ ನನ್ನ ದೇವ ಜನರೇ, ಆತನು ಸೇವೆ ಮಾಡ್ತಾನೆ ಎಂಬುದಾಗಿ ನೋಡುವಾಗ ನಮ್ಮ ಕುಟುಂಬದ ಅವಶ್ಯಕತೆಗಳು, ನಮ್ಮ ಕುಟುಂಬದಲ್ಲಿ ಆಗು ಹೋಗುವಂಥ ಕಾರ್ಯಗಳು, ನಮ್ಮ ಜೀವಿತದಲ್ಲಿ ಬರುವಂಥ ಆಪತ್ತುಗಳು, ನಮ್ಮ ಜೀವಿತದಲ್ಲಿ ಬರುವಂಥ ಕೇಡು ಗಂಡಾಂತರಗಳು ಹಾಗೂ ನಮ್ಮ ಕುಟುಂಬದಲ್ಲಿ ನಡೆಯುವಂಥ ಅನೇಕ ಕಾರ್ಯಗಳು ಆತನು ವಹಿಸಿಕೊಳ್ತಾನೆ. ಯಾವ ಕೊರತೆ ಇಲ್ಲದಂತೆ, ಯಾವ ಬಾಧೆ ಇಲ್ಲದಂತೆ, ಯಾವ ಕೇಡಿಲ್ಲದಂತೆ, ಯಾವ ಒಂದು ಸಂದರ್ಭದಲ್ಲಿ ನಾವು ಚಿಂತೆ ಮಾಡದಂತೆ ಆತನು ನಮ್ಮನ್ನು ನಡೆಸ್ತಾನೆ. ಆತನೇ ಸ್ವತಃ ನಮ್ಮೊಟ್ಟಿಗಿರ್ತಾನೆ. ಸ್ಪಷ್ಟವಾಗಿ ಬರೆದಿದ್ದಾನೆ, ಯಾವ ಯಾವ ಆಳುಗಳು ಈ ಥರ ಕೆಲಸ ಮಾಡೋದನ್ನು ಅವನು ಕಂಡುಕೊಳ್ಳುತ್ತಾನೋ ಆತನೇ ಸ್ವತಃ ನಡುವನ್ನು ಕಟ್ಟಿಕೊಂಡು ಅವರಿಗೆ ಸೇವೆ ಮಾಡ್ತಾನೆ ಎಂಬುದಾಗಿ. ಅವರ ಮಕ್ಕಳ ಭವಿಷ್ಯವಾಗಿರ್ಬೋದು, ಅವರ ಮಕ್ಕಳ ಮದುವೆ ಭವಿಷ್ಯವಾಗಿರ್ಬೋದು, ಅವರ ಸಾಲದ ಸಮಸ್ಯೆ ಆಗಿರ್ಬೋದು, ಅಥವಾ ರೋಗದಲ್ಲಿ ಬಿದ್ದು ರೋಗದ ಸಮಸ್ಯೆ ಆಗಿರ್ಬೋದು, ಕುಟುಂಬದ ಕೊರತೆಯಾಗಿರ್ಬೋದು, ಅಥವಾ ಯಾವುದೇ ಒಂದು ಕೋರ್ಟ್ ಕೇಸ್ ಆಗಿರ್ಬೋದು, ಅಥವಾ ಮದುವೆ ಆಗದಿರ್ತಕ್ಕಂಥ ಮಕ್ಕಳ ಭವಿಷ್ಯ ಆಗಿರ್ಬೋದು, ಅಥವಾ ಮಕ್ಕಳು ಮಾತು ಕೇಳದಿರ್ತಕ್ಕಂಥ ಒಂದು ಸಂಗತಿ ಆಗಿರ್ಬೋದು, ಎಂಥದೇ ಸಂದರ್ಭವಾಗಿರಲಿ, ಕರ್ತನ ಕಾರ್ಯದಲ್ಲಿ ನೀನು ಎಡಬಿಡದೆ ಆತನ ಕಾರ್ಯವನ್ನು ನೀನು ಮಾಡುವುದಾದರೆ ಕರ್ತನು ಸ್ವತಃ ನಿನ್ನ ಕಾರ್ಯಗಳನ್ನು ಮಾಡ್ತಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಮಾತಾಡ್ತದೆ. ಅಲ್ಲಿ ಹೇಳ್ತಾ ಇದ್ದಾನೆ, ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 37ನೇ ವಚನದಲ್ಲಿ, ನೀನು ಕರ್ತನ ಕಾರ್ಯಗಳ ನಿಮಿತ್ತ ನೀನು ಸಿದ್ಧವಾದ ಮನಸ್ಸನ್ನು ನೀನು ಹೊಂದಿಕೊಂಡು ಆತನಲ್ಲಿ ನೀನು ಜೀವಿಸುವುದಾದರೆ ಆತನೇ ಸ್ವತಃ ನಿನ್ನ ಕುಟುಂಬದ ಕಾರ್ಯಗಳನ್ನು ಹೊತ್ತುಕೊಳ್ಳುತ್ತಾನೆ ಎಂಬುದಾಗಿ.
ಎಂತಹ ಸನ್ನಿವೇಶ ನಿನಗಿರ್ಬೋದು, ಹಣದ ಕೊರತೆ ಇರ್ಬೋದು, ಆಹಾರದ ಕೊರತೆ ಇರ್ಬೋದು, ಅನಾರೋಗ್ಯದ ಕೊರತೆ ಇರ್ಬೋದು, ಅಥವಾ ನಿನಗೆ ಯಾರಿಗೂ ಹೇಳದೇ ಇರತಕ್ಕಂಥ ಮನಸ್ಸಿನ ನೋವಿರ್ಬೋದು, ಅಥವಾ ನಿನ್ನ ಜೀವಿತದಲ್ಲಿ ಸೋತು ಹೋದೇನು ನನ್ನಿಂದ ಆಗದೇ ಇರತಕ್ಕಂಥ ಕಾರ್ಯ ಎಂಬುದಾಗಿ ನಿನ್ನ ನೆನೆಸಿರಬಹುದು. ಎಂತಹ ಸನ್ನಿವೇಶದಲ್ಲಿಯೂ ಸಹ ಕರ್ತನು ನಿನ್ನೊಟ್ಟಿಗಿರ್ತಾನೆ. ಯಾಕೆಂಬುದಾಗಿ ನೋಡುವಾಗ ನೀನು ಕರ್ತನು ನಿನಗೆ ಒಪ್ಪಿಸಿರ್ತಕ್ಕಂಥ ಆ ಒಂದು ಜವಾಬ್ದಾರಿಕೆ ಕೆಲಸವನ್ನು ನೀನು ಎಡಬಿಡದೆ ನಿಶ್ಚಲರಾಗಿಯೂ ನಿಶ್ಚಿಂತರಾಗಿಯೂ ನೀವು ಮಾಡುವುದಾದರೆ ದೇವರು ನಿಮ್ಮ ಕುಟುಂಬದ ಕಾರ್ಯವನ್ನು ನೀವು ಕುಟುಂಬಕ್ಕಾಗಿ ಮಾಡಬೇಕು ಎಂಬಂಥದ್ದಾಗಿ ನೆನೆಸಿಕೊಳ್ಳುವಂಥ ಕಾರ್ಯವನ್ನು ಆತನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಆತನು ನಿಮಗಾಗಿ ಸಿದ್ಧನಾಗಿದ್ದಾನೆ. ಆತನು ನಿಮಗಾಗಿ ನಿಂತಿರ್ತಾನೆ. ಅದಕ್ಕೋಸ್ಕರ ಕರ್ತನನ್ನು ಪ್ರೀತಿಸುವ ನನ್ನ ಪ್ರಿಯ ದೇವಜನರೇ, ನಿಮ್ಮ ನೌಕರಿ ವಿಷಯವಾಗಿರ್ಬೋದು, ನಿಮ್ಮ ಕುಟುಂಬದಲ್ಲಿ ನಡೆದಿರ್ತಕ್ಕಂಥ ಅಗಾಧವಾದ ಕಾರ್ಯವಾಗಿರ್ಬೋದು, ಯಾವುದೇ ಸಂದರ್ಭವಾಗಿರಲಿ, ಅದಕ್ಕಾಗಿ ಮುಂದೆ ಪೌಲನು ಸ್ಪಷ್ಟವಾಗಿ ಹೇಳ್ತಾನೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ದೇವರ ಮುಂದೆ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದನ್ನು ತಿಳಿಯಪಡಿಸಿರುವುದಾಗಿ ಆತನು ನಿಮ್ಮ ವಿಜ್ಞಾಪನೆಗಳನ್ನು ಕೇಳಿ ನಿಮಗೆ ಸಕಲವನ್ನು ಅನುಗ್ರಹ ಮಾಡ್ತಾನೆ. ಯಾವಾಗ ನಮಗೆ ಆತನು ಅನುಗ್ರಹ ಮಾಡ್ತಾನೆ, ಯಾವಾಗ ನಮಗೆ ಆತನು ಸಹಾಯ ಮಾಡ್ತಾನೆ ಎಂಬುದಾಗಿ ನೋಡುವಾಗ ನಾವು ಆತನ ಕಾರ್ಯದಲ್ಲಿ ನಾವು ಬಲವಾಗಿ ನಿಂತಾಗ, ಆತನ ಕಾರ್ಯದಲ್ಲಿ ನಾವು ಸ್ಥಿರವಾಗಿ ನಿಂತಾಗ, ಆತನ ಯೋಜನೆಯಲ್ಲಿ ನಾವು ಸ್ಥಿರವಾಗಿ ನಿಂತಾಗ, ಆತನ ಮಾರ್ಗದಲ್ಲಿ ನಾವು ಸ್ಥಿರವಾಗಿ ನಡೆಯುವಾಗ, ಆತನ ಮಾರ್ಗ ಆತನ ಕೆಲಸದಲ್ಲಿ ನಾವು ಹಿಂದೆ ನೋಡದೆ ನಾವು ಯಥೇಚ್ಛವಾಗಿ ನಡೆಯುವಾಗ ಆತನು ನಮ್ಮ ಕುಟುಂಬದ ಕಾರ್ಯವನ್ನು, ನಮ್ಮ ಕುಟುಂಬದ ಕೆಲಸವನ್ನು, ನಮ್ಮ ಕುಟುಂಬದ ಜವಾಬ್ದಾರಿಕೆಯನ್ನು ಆತನು ಹೊತ್ತುಕೊಳ್ಳುತ್ತಾನೆ. ಅದಕ್ಕಾಗಿ ಕರ್ತನನ್ನು ಪ್ರೀತಿಸುವ ಪ್ರಿಯ ನನ್ನ ದೇವಜನರೇ, ಈ ಉದಯಕಾಲದ ನಾನು ಹೇಳ್ತಕ್ಕಂಥ ಈ ಸಂದೇಶವನ್ನು, ಈ ಮಾತನ್ನು ಏನೆಂಬುದಾಗಿ ನೋಡುವಾಗ ನೀವು ಕರ್ತನ ಕಾರ್ಯಗಳಿಗಾಗಿ, ಕರ್ತನ ಕೆಲಸಕ್ಕಾಗಿ, ಕರ್ತನು ನಿಮಗೆ ಕೊಟ್ಟಿರ್ತಕ್ಕಂಥ ಆ ಒಂದು ಉದ್ಯೋಗದಲ್ಲಿ ನೀವು ಸ್ಥಿರವಾಗಿ ನಿಲ್ಲುವುದಾದರೆ, ಯಾರ್ಯಾರಿಗೆ ದೇವರು ಯಾವ ಯಾವ ವಿಧದಲ್ಲಿ ಕರೆದಿದ್ದಾನೋ ಅದು ದೇವರು ನಡೆಸ್ತಾನೆ. ನಿಮಗೆ ಸುವಾರ್ತೆ ಸಾರೋ ವರವಾಗಿರ್ಬೋದು, ಸ್ವಸ್ಥತೆ ಮಾಡುವ ವರವಾಗಿರ್ಬೋದು, ಅಥವಾ ಇತರರಿಗಾಗಿ ಪ್ರಾರ್ಥಿಸುವ ವರವಾಗಿರ್ಬೋದು, ಅಥವಾ ದಾನ ಧರ್ಮಗಳನ್ನು ಮಾಡುವ ವರವಾಗಿರ್ಬೋದು, ಅಥವಾ ಪುಣ್ಯಕಾರ್ಯಗಳನ್ನು ಮಾಡುವ ವರವಾಗಿರ್ಬೋದು, ಅಥವಾ ಬೇರೆಯವರಿಗೆ ಸಹಾಯ ಮಾಡ್ತಕ್ಕಂಥ ವರವಾಗಿರ್ಬೋದು, ಯಾವುದೇ ಉದ್ಯೋಗದಲ್ಲಿ, ಯಾವುದೇ ಕೆಲಸದಲ್ಲಿ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾನೋ ಅದರಲ್ಲಿ ನೀವು ಸ್ಥಿರವಾಗಿ, ಅದರಲ್ಲಿ ನೀವು ಬಲವಾಗಿ ದೇವರ ಆತ್ಮನನ್ನು ಹೊಂದಿಕೊಂಡು, ದೇವರ ಅಭಿಷೇಕವನ್ನು ಹೊಂದಿಕೊಂಡು, ದೇವರ ಆತ್ಮನ ಕಾರ್ಯಗಳಿಗಾಗಿ ನೀವು ನಿಂತಿರ್ತೀರೋ ಆವಾಗ ದೇವರು ನಿಮ್ಮೊಟ್ಟಿಗೆ ಇದ್ದು ನೀವು ನಿಮ್ಮ ಕುಟುಂಬಕ್ಕಾಗಿ ಮಾಡುವಂಥ ಕೆಲಸಗಳನ್ನು ಆತನು ಮಾಡ್ತಾನೆ ಎಂಬುದಾಗಿ ನೆನೆಸ್ತೇನೆ, ನೋಡ್ತೇವೆ. ಕರ್ತನನ್ನು ಪ್ರೀತಿಸುವ ದೇವಜನರೇ, ನಾನು ಹೇಳ್ತಕ್ಕಂಥದ್ದು ಒಂದೇ, ನೀವು ದೇವರಿಗಾಗಿ ದೇವರಿಗೋಸ್ಕರ ಇರಿ. ಆ ಸೇನಾಧೀಶ್ವರನಾದ ಯೆಹೋವನು ಯುದ್ಧ ಭಟ್ಟರ ದೇವರು. ನೀನು ನೆನೆಸ್ಬೋದು, ನನಗಿಂಥ ಸಮಸ್ಯೆ ಇದೆ, ನನಗೆ ಸಮಸ್ಯೆಯಿಂದ ತೆಗೆಯೋರು ಯಾರು? ನನಗಿಂತ ಕಷ್ಟ ಇದೆ, ಕಷ್ಟದಿಂದ ತೆಗೆಯೋರು ಯಾರು? ನನಗಿಂತ ರೋಗ ಇದೆ, ರೋಗದಿಂದ ತೆಗೆಯೋರು ಯಾರು ಎಂಬುದಾಗಿ. ಆದರೆ ನಿನ್ನನ್ನು ಸೃಷ್ಟಿ ಮಾಡಿದ ದೇವರು, ನಿನ್ನನ್ನು ಉಂಟು ಮಾಡಿದ ದೇವರು ಆತನು ನೋಡುವ ದೇವರಾಗಿದ್ದಾನೆ. ಅದಕ್ಕಾಗಿ ಹಾಗರಳು ಮರುಭೂಮಿಯಲ್ಲಿ ಹೇಳ್ತಾಳೆ, ಅಲ್ಲಿ ಇರುವ ಆತನನ್ನು ನಾನು ಇಲ್ಲಿಯೂ ನೋಡ್ತಾ ಇದ್ದೇನೆ, ಎಲ್ಲವನ್ನು ನೋಡುವ ದೇವರು ಎಂಬುದಾಗಿ. ಆತನು ಎಲ್ಲವನ್ನು ನೋಡುವ ದೇವರಾಗಿದ್ದಾನೆ. ನಿನ್ನ ಪರಿಸ್ಥಿತಿಗಳನ್ನು ಬಲ್ಲ ದೇವರಾಗಿದ್ದಾನೆ. ನಿನ್ನ ಸಂಕಲ್ಪಗಳನ್ನು ಈಡೇರಿಸುವ ದೇವರಾಗಿದ್ದಾನೆ. ಅದಕ್ಕೋಸ್ಕರ ದೇವರನ್ನು ಪ್ರೀತಿಸುವ ದೇವಜನರೇ, ದೇವರನ್ನು ಮರೆಯಬೇಡ್ರಿ, ದೇವರನ್ನು ಬಿಡಬೇಡ್ರಿ. ದೇವರೇ ನಿನಗೆ ಆಧಾರವಾಗಿರಲಿ, ದೇವರೇ ನಿನಗೆ ಬಲವಾಗಿರಲಿ, ದೇವರೇ ನಿನಗೆ ಬುರುಜಾಗಿರಲಿ, ದೇವರೇ ನಿನಗೆ ಕಾಪಾಡುವ ರಕ್ಷಣೆ ಗುರಾಣಿಯಾಗಿರಲಿ. ಆತನೇ ನಿನಗೆ ನಡೆಸುವ ನಿತ್ಯವಾದ ತಂದೆಯಾಗಿರಲಿ. ಈ ಲೋಕದ ಕಷ್ಟಗಳು ಕ್ಷಣ ಮಾತ್ರವಾಗಿದ್ದರೂ ನಿತ್ಯವಾದ ಶಾಶ್ವತವಾಗಿ ನಡೆಸುವ ತಂದೆಯು ನಮಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ನಾನು ಹೇಳ್ತಕ್ಕಂಥದ್ದು ಒಂದೇ, ನೀವು ದೇವರಿಗೋಸ್ಕರ ನಿಂತಿರುವಾಗ ದೇವರು ನಿಮ್ಮ ಕಾರ್ಯಗಳನ್ನು, ನಿಮ್ಮ ಕುಟುಂಬದ ಕೆಲಸವನ್ನು ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆತನ ಆತ್ಮನು ಯಾವಾಗಲೂ ನಮ್ಮೊಟ್ಟಿಗಿದ್ದಾನೆ. ಅದಕ್ಕೋಸ್ಕರನೇ ರೋಮ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, 8:26 ನೋಡ್ತೇವೆ, ನಾವು ಏನು ಬೇಡಿಕೊಳ್ಳಬೇಕು, ಹೇಗೆ ಬೇಡಿಕೊಳ್ಳಬೇಕೆಂಬುದಾಗಿ ನಮಗೆ ಗೊತ್ತಿಲ್ಲದರ ನಿಮಿತ್ತ
ಪವಿತ್ರಾತ್ಮನು ನಮಗೋಸ್ಕರ ಮಾತಿಲ್ಲದಂಥ ನರಳಾಟದಿಂದ ದೇವರ ಸನ್ನಿಧಾನದಲ್ಲಿ ಬೀಳಿಕೊಳ್ಳುತ್ತಾನೆ ಎಂಬುದಾಗಿ. ನನ್ನ ಪ್ರಿಯರೇ, ಆತನು ಬೀಳುವ ದೇವರಾಗಿದ್ದಾನೆ. ನಮಗೋಸ್ಕರ ತನ್ನ ಮಗನಾದ ಯೇಸುವನ್ನೇ ಈ ಲೋಕಕ್ಕೆ ದಾರಿ ಎರೆದು ಆತನು ನಮ್ಮ ಪಾಪ ನಿವಾರಣೆ ಮಾಡೋದಕ್ಕಾಗಿ ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಅಮೂಲ್ಯವಾದ ರಕ್ತವನ್ನು ಸುರಿಸಿದ್ದಾನೆ. ನಮಗೆ ಜೀವವನ್ನು ಕೊಟ್ಟಿದ್ದಾನೆ. ನಮಗೆ ತಿರುಗಿ ತಂದೆಯಾದ ದೇವರ ಸನ್ನಿಧಾನದಲ್ಲಿ ಒಂದಾಗಿ ಮಾಡಿದ್ದಾನೆ. ನಾವು ಭಯಪಡುವ ಅವಶ್ಯಕತೆ ಇಲ್ಲ. ನಾವು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ನಾವು ಆತನ ಮೇಲೆ ನಂಬಿಕೆ ಇಟ್ಟರೆ ಸಾಕು. ಆತನು ಕೊಟ್ಟಿರ್ತಕ್ಕಂಥ ಕೆಲಸದಲ್ಲಿ ನಾವು ನಂಬಿಗಸ್ತರಾಗಿ ನಾವು ಮಾಡುವುದಾದರೆ ನಮ್ಮ ಕುಟುಂಬದ ಕೆಲಸ, ನಮ್ಮ ಜೀವಿತ ಆತ ನಮ್ಮನ್ನು ನಡೆಸ್ತಾನೆ. ಅದಕ್ಕೋಸ್ಕರ ಉದಯಕಾಲದ ಈ ಒಂದು ಸಂದೇಶವನ್ನು ದೇವರು ನನ್ನೊಟ್ಟಿಗೆ ಆಡಿರ್ತಕ್ಕಂಥ ಮಾತನ್ನು, ದೇವರು ನನಗೆ ತಿಳಿಸಿರ್ತಕ್ಕಂಥ ಈ ಮಾತನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ. ದೇವರನ್ನು ನಂಬಿರಿ, ಆತನು ಕೊಟ್ಟಿರ್ತಕ್ಕಂಥ ಕೆಲಸದಲ್ಲಿ ನಂಬಿಗಸ್ತರಾಗಿರಿ ಎಂಬುದಾಗಿ. ಯಾವಾಗ ನೀವು ಆತನ ಕೆಲಸದಲ್ಲಿ ನಂಬಿಗಸ್ತರಾಗಿರ್ತೀರೋ, ಆತನ ರಾಜ್ಯದಲ್ಲಿ ನಂಬಿಗಸ್ತರಾಗಿರ್ತೀರೋ, ಆತನು ನಿಮ್ಮ ಕುಟುಂಬದ ಕಾರ್ಯಗಳಲ್ಲಿ ನಂಬಿಗಸ್ತರಾಗಿ ನಿಮಗೆ ನಡೆಸುವ ದೇವರಾಗಿದ್ದಾನೆ. ದೇವರು ನಿಮ್ಮನ್ನು ವಾಕ್ಯವನ್ನು ಆಶೀರ್ವಾದ ಮಾಡಿ ನಡೆಸಲಿ. ದೇವರ ಆತ್ಮನು ಈ ಮಾತುಗಳಿಂದ ನಿಮ್ಮ ಆತ್ಮಗಳನ್ನು ಸಂತೈಸಲಿ ಎಂಬುದಾಗಿ ನಾನು ನೆನೆಸ್ತೇನೆ. ಸಂತೈಸುವ ದೇವರು ನಿಮ್ಮನ್ನು ಸಂತೈಸಲಿ ಎಂಬುದಾಗಿ, ನಡೆಸುವ ದೇವರು ನಿಮ್ಮನ್ನು ನಡೆಸಲಿ ಎಂಬುದಾಗಿ, ಕಾಪಾಡುವ ದೇವರು ನಿಮ್ಮನ್ನು ಕಾಪಾಡಲಿ ಎಂಬುದಾಗಿ ನಾನು ನೆನೆಸ್ತೇನೆ. ದೇವರು ನಿಮ್ಮನ್ನು ಕಾಪಾಡಿ ಬಲಪಡಿಸಿ ನಡೆಸಲಿ. ಪ್ರೈಸ್ ದ ಲಾರ್ಡ್. ಪ್ರಾರ್ಥನೆ ಮಾಡುವ. ನೀತಿವಂತನಾದ ದೇವರು, ಕೃಪಾಳು ದೇವರು, ದಯಸಾಗರನಾದ ದೇವರು ನೀವು ಆಗಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ. ಉದಯ ಕಾಲದಲ್ಲಿ ಕರ್ತನ ನಮ್ಮೊಟ್ಟಿಗೆ ಮಾತಾಡಿದ್ದೀರಿ. ಈ ನನ್ನ ಮಾತುಗಳನ್ನು, ಈ ನಿನ್ನ ವಾಕ್ಯವನ್ನು, ಈ ನೀನು ಉಸಿರಿದ ಈ ಧರ್ಮಶಾಸ್ತ್ರದ ಮಾತುಗಳನ್ನು ಕರ್ತನೆ ಕೇಳುವಂತಹ ಪ್ರತಿಯೊಂದು ಆತ್ಮವನ್ನು ಆಶೀರ್ವಾದ ಮಾಡು. ಅವ್ರ ಕುಟುಂಬ, ಅವ್ರ ಜೀವಿತದಲ್ಲಿ ಶುಭವೂ ಕೃಪೆಯೂ ಹಿಂಬಾಲಿಸುವಂತೆ ಸಹಾಯ ಮಾಡು. ತಂದೆಯಾದ ದೇವರೇ, ನಿನ್ನ ಪರಿಶುದ್ಧಾತ್ಮನ ಐಕ್ಯ ಅನ್ಯೋನ್ಯತೆ ಅವರೊಟ್ಟಿಗಿದ್ದು ನಡೆಸು. ಈ ಸಣ್ಣ ಒಂದು ಚಿಕ್ಕ ಸಂದೇಶ ಕರ್ತನೆ ಅಪ್ಪ ದೇವರೇ, ಅವರ ಹೃದಯದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡುವಂತೆ ಸಹಾಯ ಮಾಡು. ಕರ್ತನೆ, ಎಲ್ಲರನ್ನ ನೋಡುವ ದೇವರು ನಿನ್ನ ವಾಕ್ಯದಲ್ಲಿ ನೋಡುತ್ತೇವೆ. ಆತನು ಮನುಷ್ಯರೆಲ್ಲರನ್ನ ನೋಡುವ ದೇವರಾಗಿದ್ದಾನೆಂಬುದಾಗಿ, ಆಕಾಶದಿಂದ ಆತನು ನೋಡುತ್ತಾನೆಂಬುದಾಗಿ, ನೋಡಿ ಬಲಪಡಿಸುವ ದೇವರು ನೀನಾಗಿದೆ. ಅದಕ್ಕಾಗಿ ಸ್ತೋತ್ರಪ್ಪ. ನೋಡು ಕರ್ತನೆ, ನಿನ್ನನ್ನು ಅರಿಯದೇ ಇರತಕ್ಕಂತಹ ಜನರು, ನಿನ್ನನ್ನು ತಿಳ್ಕೊಳ್ಳದೇ ಇರತಕ್ಕಂಥ ಜನರು ಈ ಒಂದು ಸಂದೇಶವನ್ನು, ಈ ಒಂದು ಮಾತುಗಳನ್ನು ಕೇಳುವುದಾದರೆ ಅವರು ಮಾನಸಾಂತರ ಪಟ್ಟು ನಿನ್ನನ್ನು ಸ್ತುತಿಸುವ ಹಾಗೆ, ನೀನೇ ದೇವರೆಂಬುದಾಗಿ ಅರಿತುಕೊಳ್ಳುವ ಹಾಗೆ ಕೃಪೆಯನ್ನು ಅನುಗ್ರಹ ಮಾಡು. ಯಾಕೆಂಬುದಾಗಿ ನೋಡುವಾಗ ದೇವರೇ, ಎಲ್ಲ ದೇವರುಗಳಲ್ಲಿ ನೀನು ದೊಡ್ಡ ದೇವರು ಕರ್ತನೆ. ಸತ್ತು ಜೀವಿತನಾಗಿ ಎದ್ದು ಬಂದಿರತಕ್ಕಂಥ ಏಕೈಕ ದೇವಕುಮಾರನು ದೇವರು ನೀನಾಗಿದ್ದೆ. ಅದಕ್ಕಾಗಿ ನನಗೆ ಸ್ತೋತ್ರ. ನೀನು ಜೀವಿಸಿದರಿಂದ ನಾವು ಜೀವಿಸ್ತಾ ಇದ್ದೇವೆ ಕರ್ತನೆ. ಅಪ್ಪ, ಎಲ್ಲರನ್ನ ಆಶೀರ್ವಾದ ಮಾಡಿರಿ, ಬಲಪಡಿಸಿರಿ, ಕೃಪೆ ತೋರಿಸಿರಿ, ದಯಪಾಲಿಸಿರಿ. ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ ದೇವರೇ. ಇವತ್ತಿನ ದಿನ ಅವರು ಓಡಾಡ್ತಕ್ಕಂಥ ಪ್ರತಿಯೊಂದು ಕಡೆಯೆಲ್ಲ ಜಯ ಕೊಟ್ಟು, ಅವ್ರ ಕುಟುಂಬ ಕಾರ್ಯದಲ್ಲಿ ಜಯ ಕೊಟ್ಟು, ಅವರಿನ ಆತ್ಮದಲ್ಲಿ ಕರ್ತನ ಜೀವಿಸುವಂತೆ, ನೀನು ಕೊಟ್ಟಿರ್ತಕ್ಕಂಥ ಉದ್ಯೋಗದಲ್ಲಿ ಜೀವಿಸುವಂತೆ ಸಹಾಯ ಮಾಡಿ ಕೃಪೆ ತೋರಿಸಿ ನಡೆಸ್ತೀರಿ ಅಂಥೇಳಿ ಒಡೆಯನು ರಕ್ಷಕನಾದ ಯೇಸು ನಾಮದಲ್ಲಿ ಪ್ರಾರ್ಥಿಸಬೇಡಿ ಬಂದಿದ್ದೇನೆ, ಜೀವಳ ಪರಲೋಕದ ನನ್ನ ತಂದೆ. ಆಮೇನ್, ಆಮೇನ್.